ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಕ್ರಿಕೆಟ್ ಟಾಕ್ ಶಿವ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಮ್ಮ ಇಂಡಿಯಾ ಟೀಮ್ ಆಸ್ಟ್ರೇಲಿಯಾದವ್ರನ್ನ ಭೇಟಿ ಆಡಿದ ಬಗ್ಗೆ. ಮೊದ್ಲು ಬಂದ್ಬಿಡ ನಮ್ಮ ಇಂಡಿಯಾ ಟೀಮ್ ಕಡೆ. ನಮ್ಮ ಇಂಡಿಯಾ ಟೀಮ್ ಏನ್ ಮಾಡ್ತಪ್ಪ ಅಂದ್ರೆ, ಈ ಸೀರೀಸ್ ಇಲ್ಲಿ 1-0ದಿಂದ ಮುನ್ನಡೆ ಸಾಧಿಸಿದೆ. ಹೇಗಪ್ಪ ಅಂದ್ರೆ, ಆಸ್ಟ್ರೇಲಿಯಾದವ್ರನ್ನ ಅವ್ರ ನೆಲದಲ್ಲಿ ಸೋಲ್ಸಿ, ಅವ್ರ ನೆಲದಲ್ಲಿ ಸದೆ ಬಡಿದು ಗೆದ್ದಾಗಿದೆ ನಮ್ಮ ಟೀಮ್ ಇಂಡಿಯಾ. ಅದು ಎಷ್ಟು ರನ್ ನಿಂತ್ರ, 1-2 ರನ್ ನಿಂತ್ರ ಅಲ್ಲ, 295 ರನ್. ಆಯ್ತಾ, 295 ರನ್ ಅಂದ್ರೆ ಇದುವರೆಗೂ ಯಾವ ದೇಶ ಚೀನಾ ಕಂಟ್ರಿ ವಿರುದ್ಧ ಇಷ್ಟರಲ್ಲಿ ಗೆದ್ದೇ ಇಲ್ಲ. ಆಯ್ತಾ, ನಮ್ಮ ಇಂಡಿಯಾ ಟೀಮ್ ಗೆದ್ದ ರೆಕಾರ್ಡ್ ಮಾಡಿದೆ. ಇದಕ್ಕೆ ನಮ್ಗೆ ಫುಲ್ ಅಂದ್ರೆ ಫುಲ್ ಖುಷಿ. ನೆಕ್ಸ್ಟ್ ಇನ್ನೊಂದು ಖುಷಿ ಪಡೋ ಸುದ್ದಿ ಏನಪ್ಪಾ ಅಂದ್ರೆ, ನಮ್ ಕೊಹ್ಲಿ ಅವರು ಸೆಂಚುರಿಯಿಂದ 1 ವರ್ಷದಿಂದ ಕಾಯ್ತಾ ಇದ್ವಿ. ಯಾಕಂದ್ರೆ 81ನೇ ಸೆಂಚುರಿ ಅಂದ್ರೆ ಟೆಸ್ಟ್ ನಲ್ಲಿ 41ನೇ ಸೆಂಚುರಿ, ಮತ್ತ 31ನೇ ಸೆಂಚುರಿ ಟೆಸ್ಟ್ ನಲ್ಲಿ, 31ನೇ ಸೆಂಚುರಿ. ಮತ್ತೆ ಓವರ್ ಆಲ್ ಆಗಿ ಎಲ್ಲ ಸೇರ್ಸ್ಕೊಂಡ್ರೆ 81ನೇ ಸೆಂಚುರಿ ಬಂದು ನಾವು ಕಾಯ್ತಾ ಇದ್ವಿ. ಅದು 81ನೇ ಸೆಂಚುರಿ ಬಂತು. ಮತ್ ಪ್ಲಸ್ ಇನ್ನು ಬುಮ್ರಾ ಅವ್ರಿಗೆ ಗೊತ್ತೇ, ಬುಮ್ರಾ ಅವ್ರ ಆಟದ ಬಗ್ಗೆ ನೀವು ಹೇಳಿ ಬಿಡಿ, ಪರಿ ಆಡ್ತಾರ ಬುಮ್ರಾ ಅವರು. ಮತ್ತ ಇನ್ನೊಂದು ನಮಗ್ ಇಷ್ಟು ಖುಷಿ ಆಗುತ್ತೆ ಈ ಸೀರೀಸ್ ಅಂದ್ರೆ, ನಾವು ನ್ಯೂಜಿಲ್ಯಾಂಡ್ ಸೀರೀಸ್ ನೋಡ್ರೆ ಇದಕ್ಕಿಂತ ಫುಲ್ ಚೇಂಜ್. ಅಲ್ಲಿ ಬ್ಯಾಟ್ಸ್ಗಳು ಲಗುಟ್ ಅಲ್ಲತ್ತಿರು, ಒಟ್ಟೆ ವಿಕೆಟ್ ಬರೋಲಾಗಿದ್ದು, ಹಿಂಗತ್ ಇವರೆಲ್ಲ ಆಸ್ಟ್ರೇಲಿಯಾದಾಗ ಇದ್ ಮಾಡ್ತಾರು. ಆಸ್ಟ್ರೇಲಿಯಾ ಸರ್ವೇ ಆಗಲ್ಲ, ಇಂಡಿಯಾ ಟೀಮ್ ಹಂಗ ಆಡ್ತತಿ, ಇಂಡಿಯಾ ಟೀಮ್ ಹಿಂಗ ಆಡ್ತತಿ. ಇವ್ WTC ಹೋಗಲ್ಲ, WTC ತಳಗ್ ಇಳಿತಾರು. ಸಾಕ್ ಬಾಳ್ ಬಂದು ಅಂತ ಅಲ್ಲ. ಅದಕ್ಕ ನಮ್ ಇಂಡಿಯಾ ಟೀಮ್ನವ್ರು ಅಂದಾರು, ಇವ್ರು ಬರೋಬ್ಬರಿ ಉತ್ತರ ಕೊಡ್ಬೇಕಂತ ಅಂದ ಬರೋಬ್ಬರಿ ಬೆಂಡ್ ಎತ್ತಾರ ಆಸ್ಟ್ರೇಲಿಯಾದವ್ರನ್ನ ಅವ್ರ ನೆಲದಾಗ ಹೋಗಿ. ಇದಕ್ ಮೇನ್ ಕಾರಣಪ್ಪ ಅಂದ್ರೆ ನಮ್ಮ ಬಾಲಿಂಗ್ ಡಿಪಾರ್ಟ್ಮೆಂಟ್ ಪ್ಲಸ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್. ಬಾಲಿಂಗ್ ಡಿಪಾರ್ಟ್ಮೆಂಟ್ ಏನಪ್ಪಾ ಅಂದ್ರೆ ಚೇಂಜ್ ಆತ್ರ ಒಟ್ಟ. ಇದ್ರೊಳಗೆ ಇಬ್ರೇ ಎಕ್ಸ್ಪೀರಿಯನ್ಸ್ ಇದ್ದವ್ರು, ಬುಮ್ರಾ ಸಿರಾಜ್ ಇಬ್ರು ಎಕ್ಸ್ಪೀರಿಯನ್ಸ್ ಇದ್ದವ್ರು. ಪ್ಲಸ್ ಹರ್ಷಿತ್ ರಾಣಾ ಡೆಬ್ಯೂ ಮ್ಯಾಚ್ ನಾಗ 12 ಬಾಲ್ ಹಾಕ್ಯಾರ. ಅದಕ್ಕೆ ನಮ್ ಇಂಡಿಯಾದವ್ರಿಗೆ ಯಾರು ವಿಕೆಟ್ ಬೇಡಾಗಿದ್ರು ಹೆಡ್ಡಿನ ವಿಕೆಟ್ ಫಿಕ್ಸ್ ಬೇಕಾಯ್ತು. ಆ ಹೆಡ್ಡಿನ ವಿಕೆಟ್ ತಗೊಂಡು ಬರೋಬ್ಬರಿ ಜಗಳ ಮಾಡ್ಯಾರ. ಹೆಡ್ಡಿನ ವಿಕೆಟ್ ತಗೊಂಡ್ರೆ ಇಂಡಿಯಾ ಟೀಮ್ ಪಿಕ್ಸ್ ಇದ್ದಂಗ. ಹೆಡ್ಡಿನ ವಿಕೆಟ್ ತಗೊಂಡ್ರೆ ಅದಕ್ಕೂ ಅವ್ರ ಏನು ಸ್ಕಿಲ್ ಐತೆ ಅನ್ನ ಪಿಕ್ಸ್ ಇದ್ದಂಗ. ಅವ್ರು ತಗೊಂಡಂತ್ರು ಜಗಳ ಮಾಡಿದ್ರು. ಪ್ಲಸ್ ಈಗ ಪ್ಯಾಟ್ ಕಮಿನ್ಸ್ ಸೊಕ್ಕ ಮುರಿದ್ರೆ ಪಕ್ಕ. ಎದಕ್ಕಾರ ಪ್ಯಾಟ್ ಕಮಿನ್ಸ್ ಈ ಮ್ಯಾಚಿನ ಮುಗಿತ ಒಂದು ಮೊದ್ಲು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು. ಏನಂದ್ರ ಮನೆ ವರ್ಲ್ಡ್ ಕಪ್ ನಾಗ ಕೊಟ್ಟಿದ್ರು, ಹಂಗ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಡಿಯಾದವ್ರ ಕೀಳಾಗಿ ಇದು ಮಾಡಿದ್ರು. ಬರೋಬ್ಬರಿ ಬುದ್ಧಿ ಬೆಟ್ ಮಾಡಿಸ್ತಿರು ಅವ್ರಿಗೆ. 1 ಇನ್ನಿಂಗ್ಸ್ ಒಳಗೆ ನಾವು ಅವ್ರ ವಿಕೆಟ್ ತೆಗೆದ್ ನೋಡಿ ನಾವು ಈ ಎಲ್ಲಾರ ಇಂಡಿಯಾದವ್ರ ಅಲರ್ಟ್ ಮಾಡಿದ್ವಿ, ಟೆಸ್ಟ್ ಆರಾಮ್ ಗೆದ್ತೀವಿ ತಾವ್ ಹಿಡ್ಕೊತಿರ್ಕರೆ ಅಂದ್ರೆ ನಮ್ KL ರಾಹುಲ್ ಜೈಸ್ವಾಲ್ ಅವರು ರುಕೋ ಜರಾ ಸಬರ್ ಕರೋ ತಂದೆ ಇವ್ರನ್ನ ಹೊಳಿ ತಿರ್ಗ ಬೆಂಡ್ ಇತ್ರಿ. 2ನೇ ಇನ್ನಿಂಗ್ಸ್ ಒಳಗೆ ಬಂದ್ ಪಡಲ್ತೆ ಎತ್ಲಾಕತ್ತ ನೋಡ್ರಿ. ಮತ್ ಫಸ್ಟ್ ಇನ್ನಿಂಗ್ಸ್ ಒಳಗಿತ್ತು ನಮ್ಮ ಈಗ ನಿತೀಶ್ ರೆಡ್ಡಿ ಆಧಾರ ನಿಂತ ಹೆಲ್ಪ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾಕ. ಮತ್ತೆ ಈ ಗೆಲುವಿನಿಂದ ಟೀಮ್ ಇಂಡಿಯಾ ಏನ್ ಹೆಲ್ಪ್ ಆತಪ್ಪ ಅಂದ್ರೆ, 3ನೇ ಗುಡ್ ನ್ಯೂಸ್ ಇಂಡಿಯಾದವ್ರಿಗೆ ಏನಪ್ಪಾ ಅಂದ್ರ, ನಮ್ ಇಂಡಿಯಾ WTC ಚಾಂಪಿಯನ್ಶಿಪ್ ಟೇಬಲ್ ಒಳಗೆ ಮೊನ್ನೆ 2ನೇ ನಂಬರ್ ಕಳಿದತ್ಲ, ತಿರ್ಗಾ ಮತ್ 1ನೇ ನಂಬರ್ ಹೋಗಿದ್ದೀಗ. ಇದು ಗ್ರೇಟ್ ನ್ಯೂಸ್ ನಮ್ ಇಂಡಿಯಾ ಟೀಮ್ನವ್ರಿಗೆ. ಮತ್ ಏನೈತೆ ಮೋಸ್ಟ್ ಅವೈಟೆಡ್ ನಮ್ ಕೊಹ್ಲಿ ಅವ್ರ ಸೆಂಚುರಿ ಬಂದಾತು. ಮತ್ ಈ ಟೆಸ್ಟ್ ಮ್ಯಾಚ್ ನಾಗ ಜಸ್ಪ್ರೀತ್ ಬುಮ್ರಾ ಅವ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಮೆಡಲ್ ತಗೊಂಡ್ರು. ಮತ್ತೆ ಯಶಸ್ವಿ ಜೈಸ್ವಾಲ್ ಅವ್ರ ಮಸ್ತ್ ಪರ್ಫಾರ್ಮೆನ್ಸ್ ಬಂದಿತ್ತು. ನಮ್ KL ರಾಹುಲ್ ಎಷ್ಟೋ ದಿವಸ ಆದ್ಮೇಲೆ ನಮ್ಮ ಹಳಿ KL ರಾಹುಲ್ ನಾವು ನೋಡಿದ್ವಿ ಅಂದ್ರ 17ರಾಗ ಅಂತ KL ರಾಹುಲ್ ಪಕ್ಕ ನಮಗ್ ನೋಡ್ಲಾಕ್ ಸಿಕ್ರು. ಮಾನ್ಯ ಫುಲ್ ಹ್ಯಾಪಿ. ನಮ್ದು ಹತ್ರ ಈಗ ಜಾಲಿ ಐತಿ, ಜಾಲಿ ಟೀಮ್ ಇಂಡಿಯಾ. ಮತ್ತ ಮುಂದ್ ಬರೋದಿನ ಡೇ ನೈಟ್ ಟೆಸ್ಟ್, ಪಿಂಕ್ ಬಾಲ್ ಟೆಸ್ಟ್ ಐತ್ರಿ. ಅಲ್ಲಿ ನಮ್ ಇಂಡಿಯಾದವ್ರು ಬಾರಿ ಆಡ್ಬೇಕು, ಬಾರಿ ಆಡ್ತಾರು. ಮುಂದ ನೆಕ್ಸ್ಟ್ ಸೀರೀಸ್ ನಮ್ ರೋಹಿತ್ ಶರ್ಮಾ ಅವ್ರು ಬರೋದಾರು. ಅವ್ರು ಬಂದ್ರೆ ಏನ್ ಬೆಂಕಿನ ಅಂದ್ರ KL ರಾಹುಲ್ ಅವ್ರ ತಳಗ್ ಹೋಗ್ತಾರು. ಅಂದ್ರ 3ನೇ ಮಿಡ್ಲ್ಕ್ ಹೋಗ್ತಾರು. ರೋಹಿತ್ ಜೈಸ್ವಾಲ್ ಓಪನಿಂಗ್ ಬರ್ತಾರೆ. ಇದನ್ನ ಹಿಂಗ್ ಆಡಿ ನಮ್ಮ ಟೀಮ್ ಇಂಡಿಯಾದವ್ರು ಗೆಲ್ತಾರ ನಾನು ಅನ್ಕೊಂಡ್ರಿ. ನಾವ್ ಯಾರು ಬಿಡುದ್ ಬೇಡ. ಒಟ್ಟ ನಮ್ ಇಂಡಿಯಾ ಬಿಲೀವ್ ಇನ್ ಬ್ಲೂ ಅಂತ ಹೇಳ್ತಾ ನಮ್ಮ ಇಂಡಿಯಾನ್ ಸಪೋರ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಒಂದು ಲೈಕ್ ಮಾಡ್ರಿ, ಹಂಗ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ, ಹಂಗ ವಿಡಿಯೋಕ್ಕೊಂದು ಕಾಮೆಂಟ್ ಮಾಡ್ರಿ ವಿಡಿಯೋ ಹೆಂಗಿತ್ತ ಹೇಳಿ. ಮತ್ತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಎಲ್ಲಿ ಹೋಗ್ಲೇಬೇಡ. ಓಕೆನಾ? ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.